ಬ್ರೇಕ್ನ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ನಾವೆಲ್ಲ ಸ್ಕೂಲ್ಗಳಿಗೆ ಹೋಗ್ತಾ ಇದ್ದಾಗ ಪೋಷಕರು ಮೇಷ್ಟ್ರುಗಳಿಗೆ ಹೇಳ್ತಾ ಇದ್ರು, ಮಗ ಮಾತು ಕೇಳದೇ ಇದ್ದರೆ ಹೊಡೆದು ಬುದ್ಧಿ ಹೇಳಿ, ಯಾವುದಕ್ಕೂ ಹಿಂದೆ ಮುಂದೆ ನೋಡಬೇಡಿ, ಮಗ ಜಾಣ ಆಗಬೇಕು ಅನ್ನುವಂಥ ಮಾತನ್ನು ಬಹುಶಃ ಗದಗ್ನ ಜೈನ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಲ್ಲಿ ತಮ್ಮ ಮಕ್ಕಳನ್ನು ಕಳಿಸುವಾಗ ಪೋಷಕರು ಆ ಮಾತು ಹೇಳಿದ್ರೋ ಇಲ್ವೋ ಗೊತ್ತಿಲ್ಲ. ಆದರೆ ಮಕ್ಕಳಿಗೆ ಏಟು ಮಾತ್ರ ಸಮ ಬಿದ್ದಿದೆ. ಆದರೆ ಬಹಳ ಅಮಾನುಷವಾಗಿ ನಡೆದಂಥ ಹಲ್ಲೆ ಇದು. ಆಡಳಿತ ಮಂಡಳಿಯ ಸದಸ್ಯರು ಕುಡಿದು ಬಂದು ಬೂಟ್ಗಾಲ್ನಲ್ಲಿ ಮಕ್ಕಳನ್ನು ಒದ್ದಿದ್ದಾರೆ ಅನ್ನುವಂಥ ಆರೋಪಗಳು ಕೇಳಿಬಂದಿದೆ. ಈ ಗಲಾಟೆ ನಡೆದಿರೋದು ಶಾಲೆಯೊಂದರಲ್ಲಿ ಅನ್ನೋದು ನೋವಿನ ಸಂಗತಿ. ಗದಗದ ಸಿಡಿಒ ಜೈನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ಇದಕ್ಕೆ ಕಾರಣ ಅಲ್ಲಿನ ಮಕ್ಕಳ ಮೇಲೆ ನಡೆದ ಹಲ್ಲೆ. ಇಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇರೋ ಗಾಯಗಳಷ್ಟೇ ಅಲ್ಲ, ರಕ್ತ ಒಳಗಿಂದೊಳಗೆ ಹೆಪ್ಪುಗಟ್ಟೋ ಹಾಗೆ ಹುಡುಗಿಯರಿಗೆ ಹೊಡೆಯಲಾಗಿದೆಯಂತೆ. ಆಫೀಸ್ ರೂಮ್ ಒಳಗೆ ಕರ್ಕೊಂಬಂದು ಜಕ್ಕೊಂಬಂದಿಲ್ಲ ಸ್ಟಿಕ್ ತೊಗೊಂಡು ಹೆಂಗ್ ಬೇಕಾದಂಗೆ ಹೊಡ್ಯಾಕ್ ಕುಂತ್ಬಿಟ್ರಿ ಸರ್. ಇಲ್ಲಿ ಕೈಗೆ ಬಾರ್ ಬಿದ್ದೈತಿ ಸರ್. ಇದು ಇವನೊಬ್ಬ ಹುಡುಗನಿಗೆ ಬರೀ ಸ್ಟಿಕ್ ಅಲ್ಲಿ ಹೊಡೆದ ವಿಷಯ ಆಗಿದ್ರೆ ಈ ಮಟ್ಟಿಗೆ ಯೋಚಿಸಬೇಕಾಗಿರ್ಲಿಲ್ಲ. ಆದ್ರೆ ಇಲ್ಲಿ ಬರೋಬ್ಬರಿ 14 ಹುಡುಗರ ಮೇಲೆ ಅಟ್ಯಾಕ್ ಆಗಿದೆ. ಅದು ಹಾಗೀಗಲ್ಲ, ಕೆಲ ಮಕ್ಕಳ ಮರ್ಮಾಂಗಗಳಿಗೂ ಬೂಟು ಕಾಲಲ್ಲಿ ಒದೆಯಲಾಗಿದೆಯಂತೆ. ಜೊತೆಗೆ ಬಳಸಬಾರದ ಶಬ್ದಗಳೆಲ್ಲ ಈ ವಿದ್ಯಾದೇಗುಲದೊಳಗೆ ಬಳಕೆಯಾಗಿವೆ ಅಂತಾರೆ. ಪೀಪಿಡ್ ಬಿತ್ತೈತ್ರಿ, ಅಲ್ಲಿ ಹೋಗಿನ್ರಿ, ಒಮ್ಮೆದ್ಕ ಇಲ್ಲಿ ಒಳಗೆ ಕರೆದ್ರಿ. ಒಳಗೆ ಕರೆದ್ಕೊಳ್ಳೋಣ, ನಾ ಏನು ತಪ್ಪು ಮಾಡಿಲ್ಲ ಅಂತಂದ್ರೂ ರೀ ನನಗೆ ಇದು ಮಾಡ್ತೀಯ ಅಂತಂದು ಹೆಂಗೆ ಬೇಕಾದಂಗೆ ಹೊಡೆದ್ರಿ. ಅಲ್ಲಿ ಮೂಲ ಬಿದ್ದಿನ್ರಿ, ಆದರೂ ಮೊಣಕಾಲಿ ಎದಿ ಗುದ್ದು ಬಿಟ್ರಿ. ನಾವು ಕುಂತಿದ್ವಿ ಸರ್, ನಾವು ಸರ್ಗೆ ಗುಡ್ ಈವ್ನಿಂಗ್ ಅಂತಂದ್ವಿ ರೀ. ಅವರು ನಮ್ಗೆ ಹೋಪ್ಲೆಸ್ ಫೆಲೋ ಹಂಗೆಲ್ಲ ಬೈದ ಹೊರಗೆ ಹೋಗಿರ್ಲಿ ಹಂಗೆಲ್ಲ ಅಂದ್ರಿ ಸರ್. ನಾವು ಹೊರಗೆ ಬಂದು ನಿಂತೀವ್ರಿ ಸರ್. ಅವಾಗ ಅವ್ರು ಪಾಟೀಲ್ ಟೀಚರ್ ಅವ್ರ ಪೀರಿಯಡ್ ಅಲ್ಲಿತ್ರಿ ಸರ್, ನಮ್ಮ ಕ್ಲಾಸಾಗ ಇದ್ದಿದ್ದಿಲ್ಲ ರೀ ಸರ್. ಅವ್ರು ಬಂದು ಅವ್ರು ಇಲ್ಲದ ರೀ ಸರ್, ಕುಮಾರ್ ಸರ್ ಅಂತಂದು ಅವ್ರು ಆ್ಯಕ್ಚುಲಿ ಡ್ರಿಂಕ್ ಮಾಡಿ ಬಂದಿರ್ಬೋದು ಸರ್. ಅವ್ರು ಹಂಗೆ ಅನ್ಸತ್ತಿದ್ರು ಎಲ್ಲ ಹುಡುಗರಿಗೆ. ಅವ್ರು ಏನೇನೋ ಸುಳ್ಳೆ ಪಾಟೀಲ್ ಟೀಚರ್ ಮತ್ತು ರೆಡ್ಡಿ ಸರ್ ಕುಮಾರ್ ಸರ್ಗೆ ಏನೇನೋ ಹೇಳಿದ್ರಿ. ಆಮೇಲೆ ನಮ್ಗೆ ಸ್ಟೇಜ್ ಮೇಲೆ ನಿಲ್ಲಿಸಿ ನಾವು ಬೈದ್ರಿ. ಮತ್ತು ನಾವು ಅವಾಪರಿಗೆ ನಮ್ಗೆ ಹಂಗೆ ಒಟ್ಟು ನಾವು ಥರ್ಡ್ ಕ್ಯಾಟಗರಿ ನಮ್ದು ಒಟ್ಟ ಲೈಫ್ ಇದೆ ಇಲ್ಲ ಅಂತ್ರಿ, ಹಂಗೆಲ್ಲ ಬೈದ್ರಿ. ಬೈದು ನನ್ನ ಕ್ಲಾಸ್ದಾಗ ಕರ್ಕೊಂಡು ಹೋಗಿ ಸ್ಟೇಜ್ ಮೇಲೆ ನಿಲ್ಲಿಸಿ ಸೆಂಟ್ರ್ ಪಾಯಿಂಟಿಗೆ ಮತ್ತು ಇಂಥಲ್ಲೆಲ್ಲ ಎಲ್ಲ ಕಡೆ ಒದ್ರಿ. ನಂಗೆ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಇರ್ತೈತ್ರಿ ಅದು. ಆ್ಯಕ್ಚುಲಿ ಅವ್ರು ಇದು ತೆಗಿವಲ್ರಿ ಸರ್, ಅವ್ರು ಸಿಕ್ಕೋತಾರಂತಂದು ಬೂಟ್ ಕಾಲಿಲ್ಲ ರೀ ಸರ್. ಮತ್ತು ಮಕ್ಕಳಂತ್ರಿ ನಾವು ಹಂಗೇನು ಹೆಂಗೆ ಅವ್ರಿಗೆ ಬಾಯಾಗ ಏನು ಬರ್ತಾವ ಅದೆಲ್ಲ ಬೈತಾರೆ ಸರ್. ಇದು ಮಕ್ಕಳು ವಿದ್ಯಾಭ್ಯಾಸ ಮಾಡೋದಕ್ಕೆ ಪ್ರಶಸ್ತವಾದ ವಾತಾವರಣನ ಯಾವ ಹೆತ್ತವರು ಇದನ್ನೆಲ್ಲ ಕೇಳ್ಕೊಂಡು ಸುಮ್ಮನಿರ್ತಾರೆ? ಜೊತೆಗೆ ಪ್ರೀತಿಯಿಂದ ಸಾಕಿದ ಮಕ್ಕಳ ಪ್ರಾಣಕ್ಕೆ ಸಂಚಕಾರ ಬರೋ ಹಾಗೆ ಟೀಚರ್ ವರ್ತಿಸ್ತಾರೆ ಅಂದ್ರೆ ಭಯ ಆಗದೇ ಇರುತ್ತಾ? ಅಂದ್ಹಾಗೆ ನೀವು ಈ ಹುಡುಗ ಹೇಳಿದ ಇನ್ನೊಂದು ವಿಷಯ ಗಮನಿಸಿದ್ರೋ ಇಲ್ವೋ? ಅಲ್ಲಿ ಇಷ್ಟೆಲ್ಲ ದಾಂಧಲೆ ಮಾಡಿದ ಕುಮಾರ್ ಸರ್ ಉರುಫ್ ಕುಮಾರ್ ಲಾಲ್ಕಾ ಮದ್ಯಪಾನ ಮಾಡಿ ಶಾಲೆಗೆ ಬಂದಿದ್ರು ಅನ್ನಲಾಗ್ತಿದೆ. ವಿಪರ್ಯಾಸ ಅಂದ್ರೆ ಈ ಮನುಷ್ಯ ಲಾಲ್ಕಾ ಅಲ್ಲಿಯ ಆಡಳಿತ ಮಂಡಳಿಯ ಸದಸ್ಯ ಕೂಡ ಹೌದು. ಅವನೇ ಇಂಥ ಕೆಲಸ ಮಾಡ್ತಾನೆ ಅಂದ್ರೆ ಈ ಸ್ಕೂಲಿಗೆ ಮಕ್ಕಳನ್ನ ಯಾವ ಧೈರ್ಯದ ಮೇಲೆ ಕಳಿಸಬೇಕು ಅನ್ನೋ ಭಯದಲ್ಲಿ ಹೆತ್ತವರು ಶಾಲೆಗೆ ಬಂದಿದ್ದಾರೆ. ಅಷ್ಟಕ್ಕೂ ಬರೀ ಮಕ್ಕಳ ಮಾತು ಕೇಳ್ಕೊಂಡು ಅವರು ಇಲ್ಲಿಯ ಟೀಚರ್ಗಳ ಮೇಲೆ ರೇಗ್ತಾ ಇಲ್ಲ. ಅವರು ಸ್ಕೂಲಿಗೆ ಬಂದು ಹೀಗೆಲ್ಲ ನಡೆದಿರೋದು ನಿಜಾನ ನೋಡ್ತೀವಿ ಅಂತ ಸಿಸಿ ಕ್ಯಾಮ್ರಾ ರೆಕಾರ್ಡ್ ತೋರಿಸೋದಕ್ಕೆ ಹೇಳಿದ್ದಾರೆ. ಆದರೆ ಶಾಲೆಯ ಆಡಳಿತ ಮಂಡಳಿ ಅದಕ್ಕೆ ಒಪ್ಪಿಕೊಂಡಿರಲಿಲ್ಲ. ಅಲ್ಲಿಗೆ ತಪ್ಪಾಗಿರೋದು ನಿಜ ಅಂತ ಮೇಲ್ನೋಟಕ್ಕೆ ಸಾಬೀತಾಯ್ತು. ಮುಂದೆ ಯಾವ ಆಕ್ಷನ್ ತಗೋತಾರೆ ಅನ್ನೋದನ್ನ ನೋಡಬೇಕು. ಸುವರ್ಣ ನ್ಯೂಸ್, ಗದಗ. ಕಸಾಯಿಖಾನೆಗಳನ್ನು ತೆರಿಬೇಕಾದವರಿಗೆ ಶಾಲೆ ತೆರೆಯೋದಕ್ಕೆ ಪರವಾನಗಿ ಕೊಟ್ಟರೆ ಬಹುಶಃ ಇಂಥ ಶಾಲೆಗಳನ್ನು ತೆರೀತಾರೆ ಅಂತ ಅನಿಸುತ್ತೆ. ಎನಿವೇಸ್, ಇಲ್ಲಿಗೆ ಹಾಟ್ ನ್ಯೂಸ್ನ ಮುಗಿಸ್ತಾ ಇದ್ದೀನಿ. ಆಯಾ ದಿನದ ದೊಡ್ಡ ಸುದ್ದಿಗಳನ್ನು ವಿವರವಾಗಿ ಕೊಡೋ ವಿಶೇಷ ಕಾರ್ಯಕ್ರಮ ಹಾಟ್ ನ್ಯೂಸ್ ನಾಳೆ ರಾತ್ರಿ 6:30ಕ್ಕೆ ಮತ್ತೆ ಪ್ರಸಾರವಾಗುತ್ತೆ. ಧನ್ಯವಾದಗಳು.